ಅರಣ್ಯ ಪ್ರದೇಶದಲ್ಲಿ ಮೂವರ ಶೂಟೌಟ್ ಕೇಸ್ಗೆ ಸಂಬಂಧಪಟ್ಟಂತೆ ಇದೀಗ ಸ್ವಗ್ರಾಮವನ್ನು ತಲುಪಿವೆ ಮೂವರ ಮೃತದೇಹಗಳು. ಇನ್ನು ಮೃತದೇಹಗಳು ಸ್ವಗ್ರಾಮಕ್ಕೆ ಆಗಮಿಸುತ್ತಿದ್ದ ಹಾಗೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಇವತ್ತು ಮಧ್ಯಾಹ್ನ ಅಂತ್ಯಕ್ರಿಯೆ ನಡೆಯಲಿದೆ ಅನ್ನುವಂಥ ಮಾಹಿತಿ ಇದೆ. ಮರಿಯಮಂಗಲ ಗ್ರಾಮಕ್ಕೆ ಆಂಟೋನಿ ಸ್ವಾಮಿಯ ಮೃತದೇಹವನ್ನು ತೆಗೆದುಕೊಂಡು ಹೋಗಲಾಗಿದೆ. ಚಾಮರಾಜನಗರದ ಹನೂರಿನಲ್ಲಿ ಅರಣ್ಯಾಧಿಕಾರಿಗಳ ಗುಂಡಿಗೆ 3 ಮಂದಿ ಬಲಿಯಾದ ಘಟನೆಗೆ ಸಂಬಂಧಪಟ್ಟಂತೆ ಆ ಶವಗಳನ್ನು ಸ್ವಗ್ರಾಮಕ್ಕೆ ತರುತ್ತಿದ್ದ ಹಾಗೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಮರಿಯಮಂಗಲ ಗ್ರಾಮಕ್ಕೆ ಆಂಟೋನಿ ಸ್ವಾಮಿಯ ಮೃತದೇಹವನ್ನು ತೆಗೆದುಕೊಂಡು ಹೋಗಲಾಗಿದೆ. ಮೃತರನ್ನ ಹನೂರು ತಾಲೂಕಿನ ತೋಮಿಯರ್ ಪಾಳ್ಯ ಗ್ರಾಮದ ನಿವಾಸಿಗಳು ಆಂಟೋನಿ ಸ್ವಾಮಿ, ಪೀಟರ್ ಮತ್ತು ಕುಮಾರ್ ಅಂತ ಗುರುತಿಸಲಾಗಿದೆ. ಇವತ್ತು ಮಧ್ಯಾಹ್ನ ಅಂತ್ಯಕ್ರಿಯೆ ನಡೆಯಲಿದೆ. ಚಾಮರಾಜನಗರದ ಹನೂರಿನಲ್ಲಿ ಅರಣ್ಯಾಧಿಕಾರಿಗಳ ಗುಂಡಿಗೆ 3 ಮಂದಿ ಬಲಿಯಾದಂತಹ ಘಟನೆ. ಈ ಘಟನೆಗೆ ಸಂಬಂಧಪಟ್ಟಂತೆ ಮೂವರು ಕೂಡ ಈ ಒಂದು ಪ್ರಕರಣ ಇದೆಯಲ್ಲ, ಕಾವೇರಿ ವನ್ಯಜೀವಿ ವಿಭಾಗದ ಹನೂರು ವಲಯದ ಕಾಡಿನಲ್ಲಿ ಆಗಸ್ಟ್ 15ರಂದು ನಡೆದಂಥ ಗುಂಡಿನ ಚಕಮಕಿಯಲ್ಲಿ 3 ಮೃತಪಟ್ಟಿದ್ದರು. ಕುಟುಂಬಸ್ಥರು ಹೇಳುವುದು ಇವರೆಲ್ಲರೂ ಕೂಡ ಹಸುಗಳು ತಪ್ಪಿಸ್ಕೊಂಡು ಹೋಗಿದ್ವು, ಹಾಗಾಗಿ ಹಸುಗಳನ್ನು ಹುಡುಕೋದಕ್ಕೆ ಅಂತ ಕಾಡಿಗೆ ಹೋಗಿದ್ರು ಅಂತ. ಆದರೆ ಪೊಲೀಸರು ಹೇಳೋದು, ಅಂದರೆ ಅರಣ್ಯಾಧಿಕಾರಿಗಳು ಹೇಳೋದು, ಇವರು ಬೇಟೆಗೋಸ್ಕರ ಬಂದಿದ್ರು, ನಾಡ ಪಿಸ್ತೂಲನ್ನು ತೆಗೆದುಕೊಂಡು ಬೇಟೆಗೋಸ್ಕರ ಬಂದಿದ್ರು. ಜಿಂಕೆಯನ್ನು ಬೇಟೆ ಮಾಡಿದ್ದಕ್ಕೆ ಅದಕ್ಕೆ ಸಂಬಂಧಪಟ್ಟಂಥ ಸಾಕ್ಷ್ಯಗಳು ಕೂಡ ಇದೆ. ಜಿಂಕೆಯ ಮಾಂಸ ಸುಮಾರು 34 kg ತೂಕದ ಜಿಂಕೆಯ ಮಾಂಸ, ಅದರ ಜೊತೆಗೆ ಲೋಡೆಡ್ ಗನ್ಗಳು, ನಾಡ ಬಂದೂಕುಗಳು 2 ಸಿಕ್ಕಿವೆ ಅನ್ನುವಂಥ ಒಂದಷ್ಟು ಸಾಕ್ಷ್ಯಗಳನ್ನು ಕೂಡ ಹೇಳ್ತಾ ಇರುವಂಥದ್ದು. ಇದು ನಕಲಿ ಎನ್ಕೌಂಟರ್ ಅನ್ನುವಂಥ ಆರೋಪಗಳಿಗೆ ಬೇಟೆಗಾರರ ಬಳಿ ಸಿಕ್ಕ ಮಾಂಸ ಇದೆಲ್ಲವೂ ಕೂಡ ಇದು ಎನ್ಕೌಂಟರ್ ನಕಲಿ ಅಲ್ಲ, ಅದಕ್ಕೆ ಸಂಬಂಧಪಟ್ಟಂಥ ಸಾಕ್ಷ್ಯಗಳಿದೆ ಅನ್ನುವಂಥದ್ದು ಒಂದು ಕಡೆ ಅರಣ್ಯಾಧಿಕಾರಿಗಳು ಹೇಳ್ತಾ ಇರುವಂಥ ಮಾತು. ಕಾವೇರಿ ವನ್ಯಧಾಮದಲ್ಲಿ 3 ಎನ್ಕೌಂಟರ್ ಕೇಸ್ಗೆ ಸಂಬಂಧಪಟ್ಟಂತೆ ಇವತ್ತು ಮಧ್ಯಾಹ್ನ ಸ್ವಗ್ರಾಮ ತಲುಪಿರುವಂಥ ಮೃತದೇಹಗಳ ಅಂತ್ಯಕ್ರಿಯೆ ನಡೆಯಲಿದೆ. ತೋಮಿಯರ್ ಪಾಳ್ಯ ಚರ್ಚ್ನ ಬಳಿ ನೋಡಿ, 11 ಗಂಟೆಗೆ ತೋಮಿಯರ್ ಪಾಳ್ಯದ ಚರ್ಚ್ನಲ್ಲಿ ಮೃತದೇಹಗಳಿಗೆ ಪೂಜೆಯನ್ನು ನೆರವೇರಿಸಲಾಗುತ್ತೆ. ತೋಮಿಯರ್ ಪಾಳ್ಯ ಚರ್ಚ್ ಫಾದರ್ ಕೆ ಚಾರ್ಲ್ಸ್ ಜೋಸೆಫ್ ಈ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಕಾವೇರಿ ವನ್ಯಧಾಮದಲ್ಲಿ 3 ಎನ್ಕೌಂಟರ್ ಕೇಸ್ಗೆ ಸಂಬಂಧಪಟ್ಟಂತೆ ಇವತ್ತು ಮಧ್ಯಾಹ್ನ ಒಟ್ಟಿಗೆ 3 ಅಂತ್ಯಕ್ರಿಯೆ ನೆರವೇರಲಿದೆ. ತೋಮಿಯರ್ ಪಾಳ್ಯ ಚರ್ಚ್ ಫಾದರ್ ನೇತೃತ್ವದಲ್ಲಿ ಅಂತಿಮ ವಿಧಾನಗಳನ್ನು ನೆರವೇರಿಸಲಾಗುತ್ತೆ. ಸ್ವಗ್ರಾಮ ತಲುಪಿರುವಂಥ ಮೃತದೇಹಗಳ ಅಂತ್ಯಕ್ರಿಯೆಗೂ ಮುನ್ನ ಪೂಜೆಯನ್ನು ನೆರವೇರಿಸಲಾಗುತ್ತೆ. ಅಲ್ಲಿ ಈಗಾಗಲೇ ಮೃತಗೊಂಡಿದ್ದಂಥ ಬಾಡಿಗಳನ್ನು ಅವರ ಕುಟುಂಬದಲ್ಲಿ ಇಡಲಾಗಿದೆ. ಈಗ ನಾನು ಚರ್ಚ್ ಪರವಾಗಿ ಅವರ ಮನೆಗಳಿಗೆ ಹೋಗಿ ಆತ್ಮಶಾಂತಿಗಾಗಿ ಪ್ರಾರ್ಥನೆ ಮಾಡಿ ನೋವಿನಿಂದ ತುಂಬಿರುವ ಕುಟುಂಬದ ಸಾಂತ್ವನವನ್ನು ಹೇಳಿ ಬರಲಿಕ್ಕಿದ್ದೇನೆ. ಇವತ್ತು ಬೆಳಿಗ್ಗೆ 11 ಗಂಟೆಯಷ್ಟರಲ್ಲಿ 3 ಜನರ ಪಾರ್ಥಿವ ಶರೀರವನ್ನು ಕೂಡ ತೋಮೇರ್ಪಳ್ಳಿ ಚರ್ಚ್ಗೆ ತರಲಾಗುತ್ತದೆ. ಅಲ್ಲಿ ಚರ್ಚ್ ಗುರುಗಳು, ಮುಖ್ಯವಾಗಿ ನಮ್ಮ ಧರ್ಮಾಧ್ಯಕ್ಷರು ಬಿಷಪ್ ಅಂತ ಹೇಳ್ತೇವೆ, ಅವರ ಪರವಾಗಿ ಅವರ ಪ್ರತಿನಿಧಿಯಾಗಿರುವಂಥ ಗುರುಶ್ರೇಷ್ಠ ಅಂತ ಹೇಳ್ತೇವೆ. ಗುರುಶ್ರೇಷ್ಠರು ನಮ್ಮ ವಲಯದ ಈ ಭಾಗದ ಮುಖ್ಯ ಗುರುಗಳಾಗಿರುವಂಥ ಮಾರ್ಟಳ್ಳಿ ಧರ್ಮ ಕೇಂದ್ರದ ಫಾದರ್ ಚರ್ಚ್ ಫಾದರು ಪೂಜ್ಯ ಫಾದರ್ ವಿನ್ಸೆಂಟ್ ಅವರು, ಅವರ ಜೊತೆಲಿ ಒಂದು 15ರಿಂದ 18 ಗುರುಗಳು ಅವರ ನೇತೃತ್ವದಲ್ಲಿ ದೇವಾಲಯದಲ್ಲಿ ಚರ್ಚ್ನಲ್ಲಿ ಅಂತ್ಯಕ್ರಿಯೆ ಸಂಸ್ಕಾರ ಅಂತ ಹೇಳುವಂಥ ನಮ್ಮ ಪ್ರಾರ್ಥನೆಯಲ್ಲಿ
ಕ್ರೈಸ್ತ ಧರ್ಮದ ಸಂಪ್ರದಾಯದ ಪ್ರಕಾರ ಇರುವಂಥ ಎಲ್ಲ ದೇವರ ಎಲ್ಲ ವರದಾನಗಳನ್ನು ಪಡೆದುಕೊಡುವಂಥ ಆ ದಿವ್ಯ ಬಲಿ ಪೂಜೆ ಹೋಲಿ ಮಾಸ್ ಅಂತ ಹೇಳ್ತೇವೆ. ಅದನ್ನು ನಾವು ಒಪ್ಪಿಸಿಕೊಡಲಿರ್ತೇವೆ. ಕುಟುಂಬದವರು, ಊರವರು, ಗ್ರಾಮಸ್ಥರು ಎಲ್ಲರೂ ಆಗಮಿಸಿರುವ ಎಲ್ಲರೂ ಭಕ್ತಾದಿಗಳ ಜೊತೆಯಲ್ಲಿ. ಅದಾದಮೇಲೆ ಸುಮಾರು 12 ಕಾಲಷ್ಟರಲ್ಲಿ ಪ್ರಾರ್ಥನೆ ಪೂಜೆ ಆದ ಮೇಲೆ ಕುಮಾರ್ ಅವರ ಪಾರ್ಥಿವ ಶರೀರವನ್ನು ನಮ್ಮ ತೋಮೇರ್ಪುಳಂ ಚರ್ಚಿ 1 ಫರ್ಲಾಂಗ್ ದೂರದಲ್ಲಿರುವಂಥ ಕಾಮನ್ ಪ್ಲೇಸ್ ಸೆಮೆಟ್ರಿ ಅಂತ ಹೇಳ್ತೇವೆ, ಸಮಾಧಿ ಅಂತ ಹೇಳ್ತೇವೆ, ಅಲ್ಲಿ ಪ್ರಾರ್ಥನೆ ಮಾಡಿ ಅಂತ್ಯಕ್ರಿಯೆ, ಶವ ಸಂಸ್ಕಾರ, ದಮನ ಮಾಡಲಾಗ್ತದೆ ಸಮಾಧಿಯಲ್ಲಿ. ಅದೇ ರೀತಿಯಲ್ಲಿ ಪೀಟರ್ ಮತ್ತು ಅಂತೋಣಿ ಸ್ವಾಮಿ ಅವರದು ಅವರ ಚರ್ಚ್ ವ್ಯಾಪ್ತಿಗೆ ಬರುವಂತ ಇಲ್ಲಿಂದ 2 ಕಿಲೋಮೀಟರ್ ದೂರದಲ್ಲಿರುವಂಥ ಮರಿಯಮಂಗಲಂ, ಅಲ್ಲಿ ಇರುವಂಥ ಸೆಮೆಟ್ರಿ, ಸಮಾಧಿ ಅಂತ ಹೇಳ್ತೇವೆ, ಅಲ್ಲಿ ಪ್ರಾರ್ಥನೆಯನ್ನು ಮಾಡಿ 12:30 ಅಷ್ಟರಲ್ಲಿ ಅಂತ್ಯಕ್ರಿಯೆ ಸಮಾಧಿಯನ್ನು ಮಾಡಲಾಗ್ತದೆ. ಫಾದರ್ ಚಾರ್ಲ್ಸ್ ಅವರು ಮಾತಾಡುವಂತಹ ಸಂದರ್ಭದಲ್ಲಿ ಮೂವರ ಮೃತದೇಹಗಳ ಅಂತ್ಯಕ್ರಿಯೆಯ ಬಗ್ಗೆ ಅವರು ಮಾತಾಡ್ತಾ ಇದ್ರು. ಕುಮಾರ್ ಮತ್ತು ಈ ವೇಳೆ ಅಂತೋನಿ ಸ್ವಾಮಿ ಹಾಗೂ ಪೀಟರ್ ಮೂವರ ಮೃತದೇಹಗಳ ಅಂತ್ಯಕ್ರಿಯೆಯನ್ನು ಕ್ರಿಶ್ಚಿಯನ್ ಸಂಪ್ರದಾಯದಂತೆ ನೆರವೇರಿಸಲಾಗುತ್ತೆ ಅನ್ನೋದ್ರ ಬಗ್ಗೆ ಫಾದರ್ ಮಾಹಿತಿಯನ್ನು ಕೊಡ್ತಾ ಇದ್ರು. ಇದು ಅರಣ್ಯ ಪ್ರದೇಶದಲ್ಲಿ ಮೂವರ ಶೂಟೌಟ್ ಕೇಸ್ಗೆ ಸಂಬಂಧಪಟ್ಟಂತೆ ಅವರ ಅಂತ್ಯಕ್ರಿಯೆ ಇವತ್ತೇ ನೆರವೇರಲಿದೆ ಅನ್ನುವಂಥ ಒಂದು ಮಾಹಿತಿ ಇದೆ. ಮೃತದೇಹಗಳ ಅಂತ್ಯಕ್ರಿಯೆ ಇವತ್ತೇ ನೆರವೇರಲಿದೆ ಅನ್ನುವಂಥ ಮಾಹಿತಿ ಇದೆ. ಇನ್ನು ಸ್ವಗ್ರಾಮಕ್ಕೆ ಮೃತದೇಹಗಳನ್ನು ತರ್ತಿದ್ದ ಹಾಗೆ ಅವರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತಲ್ಲಿ. ಇಡೀ ಗ್ರಾಮದಲ್ಲಿ ನೀರವ ಮೌನ ಆವರಿಸಿತ್ತು. ದುಃಖದ ವಾತಾವರಣ ಮನೆ ಮಾಡಿರುವಂಥದ್ದನ್ನು ಕಾಣಬಹುದು. ಕುಟುಂಬಸ್ಥರು ಈ ವೇಳೆ ಮಮ್ಮಲ ಮರುಗ್ತಾ ಇದ್ರು. ತಮ್ಮವ್ರನ್ನ ಕಳ್ಕೊಂಡು ಅವರ ರೋದನ ಮುಗಿಲು ಮುಟ್ಟಿತ್ತು. ಮತ್ತೊಂದು ಕಡೆ ಅಂತ್ಯಕ್ರಿಯೆಯ ಪ್ರಕ್ರಿಯೆಗಳು ಇವತ್ತು ನಡೆಯಲಿದೆ. ತೋಮಿಯರ್ ಪಾಳ್ಯ ಗ್ರಾಮದ ನಿವಾಸಿಗಳಾದ ಅಂತೋಣಿ ಸ್ವಾಮಿ, ಪೀಟರ್ ಮತ್ತು ಕುಮಾರ್ ಇವರ ಮೃತದೇಹಗಳ ಅಂತ್ಯಕ್ರಿಯೆ ಇವತ್ತೇ ನಡೆಯಲಿದೆ. ಜಗನ್ನಾಥ ದೊಡ್ಡಿಗೆ ಈಗಾಗಲೇ ಮೃತದೇಹಗಳನ್ನು ತೆಗೆದುಕೊಂಡು ಹೋಗಲಾಗಿದೆ. ಇವತ್ತು ಮಧ್ಯಾಹ್ನ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ ಕ್ರಿಶ್ಚಿಯನ್ ಸಂಪ್ರದಾಯದಂತೆ.